ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲ ಸಾಂಗ್ಸ್ ಸ್ಟೈಲಸ್ನ ಎಂಜಾಯ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್. ಪಕ್ಕದಲ್ಲೇ ವ್ಯಾನ್ ಹುಸೇನ್ ಶೋರೂಮ್ ಕಾಣ್ತಾ ಇದೆ. ಅದರ ಒಂದು ಟೀ ಶರ್ಟ್ ನಾವು ಗಿಫ್ಟ್ ಆಗಿ ಕೊಡ್ತೀವಿ. ಸೊ ಇಷ್ಟು ನಾವು ಪುಷ್ ಮಾಡಿದ್ಮೇಲೆ ಯಾರಾದ್ರೂ ಬರಲೇಬೇಕು. ಬನ್ನಿ ಬನ್ನಿ ಬನ್ನಿ, ಯಾರು ಬರ್ತೀರಾ? ಇದಕ್ಕೆ ಥ್ಯಾಂಕ್ ಯು ಸರ್. ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ ಕದ್ರಿ ಮಣಿಕಾಂತ್ ಸರ್ ಇಲ್ಲಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಹಾಡನ್ನ ಇಷ್ಟು ಅದ್ಭುತವಾಗಿ ಮೆಲೋಡಿಯಸ್ ಆಗಿ ಹಾಡಿರೋದು ನಾನು ಮತ್ತೊಂದ್ಸಲ ಹೇಳ್ತೀನಿ, ಶ್ರೀರಾಜ್ ಅವರು. ಸರ್ ನಿಮಗೂ ಕೂಡ ವೆಲ್ಕಮ್ ಕಾರ್ಯಕ್ರಮಕ್ಕೆ. ಇನ್ನು ಈಗಷ್ಟೇ ಅಲ್ಲ, ಆಕ್ಚುಲಿ ವೆರಿ ಪಂಕ್ಚುವಲ್, ನಮ್ಮ ರ್ಯಾಪರ್ ಬಿಜ್ಜು ಅವರು ಆಲ್ರೆಡಿ ಬಂದಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ಲಾಂಚ್ ಆಗ್ತಾ ಇರುವಂತ 2ನೇ ಹಾಡು ಅವ್ರದ್ದೇ. ಹಾಗೆ ರ್ಯಾಪ್, ಕನ್ನಡ ರ್ಯಾಪ್, ಕನ್ನಡ ಹಿಪ್ ಹಾಪ್ ಅಂತ ಬಂದರೆ ಇತ್ತೀಚಿನ ದಿನದಲ್ಲಿ ಒಂದು ರೀತಿ ಅದರ ಫ್ಯಾನ್ಸ್ ಫಾಲೋವರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಹಾರ್ಟ್ ಥ್ರೋಪ್ ಇದ್ದಂಗೆ ನಮ್ಮ ಬಿಜ್ಜು ಅವರು. ಸೊ ತುಂಬಾ ಒಳ್ಳೇದಾಗಲಿ ನಿಮಗೆ. ಇಡೀ ಟೀಮ್ ಇದೆ. ಹಾಗೆ ನಮ್ಮ ಕೋ ಪ್ರೊಡ್ಯೂಸರ್ಸ್ ಇಂಪನಾ ಪ್ರಸಾದ್ ಅವರು, ಅರ್ಪಿತ್ ನಾರಾಯಣ್ ಅವರು, ಸಂತೋಷ್ ನಾಗೇನಹಳ್ಳಿ, ಹಾಗೆ ನಮ್ಮ ಕದ್ರಿ ಮಣಿಕಾಂತ್ ಸರ್ ಕೂಡ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೇಳಿದೀಯ, ಯಾರು ಪರ್ಫಾರ್ಮ್ ಮಾಡೋದಕ್ಕೆ ಬರೋದಿಲ್ವಾ? ನೀವು ಬನ್ನಿ ಫಸ್ಟು. ಓಕೆ, ಅವ್ರು ಇಷ್ಟ ಆದ್ರೆ ನಿಮಗೆ? ಹುಡುಗಿರು ಇಷ್ಟ ಆಗತ್ತೆ ನೋಡಿದೀನಿ. ನಾವು ಬಿಜು ಸರ್ ನಿಮ್ಮ ಕಡೆ ಅವರು ಸರ್ ಅವರು ಹೆಸರು ಹೇಳಕ್ಕೆ ಸರ್, ನಿಮ್ಮ ಹೆಸರು ಎಕ್ಸ್ಕ್ಲೂಸಿವ್. ಸಂತೋಷ್ ಅವರು ಕೋ ಪ್ರೊಡ್ಯೂಸರ್. ನೋಡಿ, ನಮ್ಮವ್ರಿಗಿಂತ ಇಲ್ಲಿ ಜೋಶ್ ಕೊಡ್ತಿದ್ದಾರೆ. ನಮ್ಮವ್ರು ಸೈಲೆಂಟ್ ಇದ್ದೀರಿ, ಯಾಕೆ? ಎಲ್ಲರೂ ಹೇಗಿದ್ದೀರಿ? ನಾನೇನು ಗೊತ್ತಾಯ್ತಲ್ಲ. ಜಿ ಕನ್ನಡದಲ್ಲಿ ಆನಂದ್ ಗುರೂಜಿ ಹೇಳಿದ್ದಾರೆ, ಆಷಾಢ ಕಳೆದು ಶ್ರಾವಣ ಶುರು ಆದರೆ ಎಲ್ಲರೂ ಟಾಪಲ್ಲಿ ಬರ್ತೀವಿ. ಹೇಗೆ? ಎಸ್, ನಮ್ಮ 1.5 ಚಿತ್ರತಂಡದಿಂದ ಹೇದಿದಿ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಈಗ ಇವತ್ತು ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರಲಿ. ಪ್ರೋತ್ಸಾಹ ಇದ್ದಷ್ಟು ನಮ್ಮ ಸಾಂಗ್ ಆದಷ್ಟು ಟಾಪಲ್ಲಿ ಬರುತ್ತೆ ಅಂತ ಹೇಳ್ತಾ, ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೇನೆ. ಖುಷಿ ಇದೆ. ಆ ಪಾತ್ರ ಏನಂತ ನಾನು ಹೇಳಂಗಿಲ್ಲ, ಎಲ್ಲ ಮುಂದೆನೆ ಕೂತಿದ್ದಾರೆ ಹಿಂಗೆ ಗನ್ ಹಿಡಿದು ಕೂತಂಗುಂಟು. ಕತೆ ಬಗ್ಗೆ ಹೇಳಬಾರ್ದು ಅಂತ, ಹಾಗೆ ಕಥೆಯಲ್ಲೂ ಹೇಳ್ತಿಲ್ಲ. ನಾನು ಆ ಕಥೆಯಲ್ಲಿ ನಾನು ಸಹ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಎಸ್, ಏನಿದೆ ಸಾಂಗ್ ಕೇಳಿದ್ವಲ್ಲ, ಈಗ ಆಫರ್ ಕೊಟ್ಟರು ಯಾರು ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರೋ ಅವ್ರಿಗೆ ಒಳ್ಳೆ ಪ್ರೈಸ್ ಇದೆ. ಏನು ಈಗ ಮಾಡಬೇಕು ಈಗ. ಎಸ್, ತುಂಬ ಖುಷಿ ಆಗ್ತಿದೆ ಅಷ್ಟೇ. ನಾಗಭಾಗ ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ನನಗೆ ಮಾತಾಡಿಸ್ತೀನಿ ಅಂತ ಇಂಟಿಮೇಷನ್ ಕೊಟ್ಟೆ ಮುಂಚೆನೆ. ಅದಕ್ಕೆ ಅವರು, ಅಲ್ಲ ನಾನು ಒಬ್ಬನೇ ಹೆಂಗೆ ಬರಲಿ, ನಂಗೆ ಜೋಡಿ ಬೇಕಲ್ಲ ನಾನು ಯಾರು ಜೋಡಿನ ಕರ್ಕೊಂಡ್ಬರಲಿ ಇಲ್ಲಿ? ಅದೇ ನಾನು ಹುಡುಕ್ತೆ, ಅರ್ಜೆಂಟಿಗೆ ಸಿಗಲಿಲ್ಲ. 1.5 ಅಲ್ವಾ, ಒಂದು ಹಾಫ್ ಆದ್ರೂ ಬೇಕಿತ್ತು ನನಗೆ, ಸಿಗಲಿಲ್ಲ. ಹಾಗೆ ಹಾಫ್ ಇಲ್ಲಿ ಇದ್ದರು ಅವ್ರು ಮ್ಯಾಚ್ ಆಗಲ್ಲ ನನಗೆ. ಹಾಗೆ ಎಲ್ಲರೂ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ನೀವು ಡ್ಯಾನ್ಸ್ ಬರುತ್ತಾ? ಇಲ್ಲ, ಅಂತ ಚಾನ್ಸ್ ಕೊಟ್ಟರು ಡ್ಯಾನ್ಸ್ ಬರಲ್ಲ ನನಗೆ. ಅಲ್ಲ ನಿಜ ಡ್ಯಾನ್ಸ್ ಬರಲ್ಲ. ಯಾಕೆ ಗೊತ್ತಾ, ನಮ್ಮ ಕಡೆ ಮೆರವಣಿಗೆಲ್ಲ ಕುಂದಿದ್ದೀನಿ ಅಷ್ಟೇ. ಈ ಥರ ಒಳ್ಳೆ ಸ್ಟೆಪ್ ಹಾಕಿ ಕುಡಿಯೋಕ್ಕಾಗೋ ದೇವರೇ. ನೀವು ಬನ್ನಿ ಇಲ್ಲಿ ನೋಡಿ. ನಮ್ಮ ಇನ್ನೊಬ್ರು ಆರ್ಟಿಸ್ಟ್ ಬಂದರು, ನಿಖಿತಾ ದೋರ್ತೋಡಿ ಅವರು. ನಿಖಿತಾ ಅವರು ಕೂಡ ಇದರಲ್ಲಿ ಒಂದು ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ನಿಖಿತಾ ಏನೋ ಹೇಳ್ತಾ ಇದ್ರಿ? ಇವ್ರಿಗೆ ಡ್ಯಾನ್ಸ್ ಬರಲ್ಲ ಅಂದ್ರೆ ಅದು ತುಂಬಾ ದೊಡ್ಡ ಸುಳ್ಳು. ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಡ್ಯಾನ್ಸ್ ಮಾಡ್ಲೇಬೇಕು. ಅವ್ರ ಇನ್ಸ್ಟಾಗ್ರಾಮ್ ನೀವ್ ಯಾಕೆ ಅಷ್ಟೊಂದು ಸ್ಟಾಪ್ ಮಾಡ್ತೀರಾ ಅಂತ ಬೆಸ್ಟ್ ಫ್ರೆಂಡ್, ಅದಕ್ಕೇನೆ ಆ ಥರ. ಓಕೆ. ಸೊ ಇವರಿಬ್ರು ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಏನಿದೆ ಹಾಡಿಗೆ 2 ಸ್ಟೆಪ್ ಹಾಕ್ಬೋದು. ಕೊಡಿ, ನಾವು ಏನು ಕೇಳಲ್ಲ, ಸಾಂಗ್ ಹಾಕಿ ನಿಮ್ಮಿಂದ. ಈಗ ಹೆಂಗಿದೆ ಗೊತ್ತಿದೆ, ಏನಿದೆ ಬದಲು ಡ್ಯಾನ್ಸ್ ಮಾಡಿದ್ರೆ ಇಲ್ಲ ಬೇರೆ ವಿಧಿ ಅನ್ನೋ ಥರ ಇದೆ ಇಲ್ಲಿ.
ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ಇಷ್ಟು ಜನ ಈಗ ಸೇರಿದಾರಲ್ಲ, ಇನ್ನೊಂದಷ್ಟು ಜನ ಇನ್ನೊಂದಷ್ಟು ಹೊತ್ತಲ್ಲಿ ಸೇರ್ತಾರಲ್ಲ, ಅವರಿಗೆಲ್ಲ ಜೋಶ್ ಬರಬೇಕು, ಈ ವೇದಿಕೆಗೆ ಬರಬೇಕು ಅಂದ್ರೆ ಫಸ್ಟ್ ನೀವು ಅದಕ್ಕೆ ಮುನ್ನುಡಿ ಹಾಡಬೇಕು. ಅಲ್ಲ, ನನಗೆ ಅಷ್ಟೊಂದು ಡ್ಯಾನ್ಸ್ ಬರಲ್ಲ. ಆಯ್ತು ಆಯ್ತು, ನೋಡಿ ಅವ್ರು ಸಪೋರ್ಟ್ ಮಾಡಿ, ಇರ್ಲೇನ ಪರವಾಗಿಲ್ಲ ಮಾಡಿ ಅಂತ ಅಷ್ಟು ಸಾಕು. ಏನೋ ಮಾಡ್ತೀವಿ, ಕಣ್ಣು ತುಂಬಿಸ್ಕೊಳ್ಳಿ. ಇಲ್ಲಿ ಡಾನ್ಸ್ಗಿಂತ ಹಾಡಿಗೆ AID ಅದೇ ಕ್ಯೂರಿಯಾಸಿಟಿ. ಈ ನಿಮ್ದು ರ್ಯಾಪರ್ಸ್ ನಿಮ್ದು ಒಂದು ಹೆಸರು ಇಟ್ಕೊಂಡಿರ್ತೀರಲ್ಲ, ಅದ್ರ ಹಿಂದೆ ಏನಿರುತ್ತೆ ಮೀನಿಂಗ್ ಅಂತ ನಮಗೆ ಗೊತ್ತಾಗಬೇಕು. ಗ್ರೇ ಆ್ಯಂಡ್ 8 ಅಂದ್ರೆ ಏನು? ಹೆಸರು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ನಾನು ಹೇಳ್ತೀನಿ. ಗ್ರೇ ಇಸ್ ಈಕ್ವಲ್ ಟು ವೈಟ್ ಆ್ಯಂಡ್ ಬ್ಲ್ಯಾಕ್. ಸೊ ಎವ್ರಿ ಪರ್ಸನ್ ಹ್ಯಾಸ್ ಅ ಬ್ಯಾಡ್ ಸೈಡ್ ಆ್ಯಂಡ್ ಗುಡ್ ಸೈಡ್ ಇನ್ ದಟ್. No matter how much your bad side wants to become good, it will not. And you put white paint into black, it will never become white. It will always become grey. And once you become a rapper and you understand you want to help your community, you also provide aid. That's why it's grey and 8. ಅಂದ್ರೆ ನೀವು ಬ್ಲ್ಯಾಕ್ ಏರಿಯಾದಲ್ಲಿ ಇರಲ್ಲ, ವೈಟ್ ಗ್ರೇ ಅಲ್ಲಿ ಇರ್ತೀರಿ ಯಾವಾಗಲೂ. Yeah, that's what it is. ಓಕೆ. So I'm India's only rapper, as of my knowledge, that can freestyle non-stop back-to-back for 22 hours. That's what I'll be doing today. And I'll try and put in 1.5 into my freestyle as well. Thank you. 22 hours ನಾನ್ ಸ್ಟಾಪ್ ರ್ಯಾಪ್ ಮಾಡ್ತೀರಾ? Yes, ma'am. ಮಾಡಿದ್ದೀರಾ? 22 ಗಂಟೆ ಕಂಟಿನ್ಯೂಸ್ ಆಗಿ ರ್ಯಾಪ್ ಮಾಡುವಂತ ಕೆಪಾಸಿಟಿ ಇರುವಂತ ಒಬ್ಬ ರ್ಯಾಪರ್, ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಓಕೆ, ಓವರ್ ಟು ಯು. Sure. Can we have my track playing? It's in the Granite Folder 1. In fun. ಓಕೆ, ಮಾನ್ವಿತಾ ಹರೀಶ್ ಅವರು ಎಂಟ್ರಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ. ಹರೀಶ್ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಲೋ, ಚೆಕ್ ಚೆಕ್ ಚೆಕ್. ಎಲ್ರಿಗೂ ನಮಸ್ಕಾರ. ನಾನು ಕದ್ರಿ ಮಣಿಕಾಂತ್, ಸಂಗೀತ ನಿರ್ದೇಶಕ. ಈ 1.5 ಸಿನಿಮಾಗೆ ನನಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ನಮ್ಮ ಶ್ರೇಯಸ್ ಸೂರಿ ಹಾಗೂ ಚರಣ್ ಇವರೆಲ್ಲ ಹಳೆ ಸ್ನೇಹಿತರು. ನಾನು ಆಲ್ರೆಡಿ ಇವ್ರ ಜೊತೆ ಒಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೆ, ರಣಬೀರಂಗಿ ಅಂತ. 1.5 ಸಿನಿಮಾಗೆ ಈ ಥರ ಒಂದು ಕತೆ ಹೇಳಿದಾಗ ನನಗೆ ಫಸ್ಟ್ ಆಫ್ ಆಲ್ ಒಂದು ಅರ್ಧ ಗಂಟೆ ನಾನು ನಾನ್ ಸ್ಟಾಪ್ ನಕ್ಕಿದ್ದೀನಿ. ಆ್ಯಂಡ್ ಅದಕ್ಕೆ ಸಾಂಗ್ ಡಿಸೈನ್ ಮಾಡೋದ್ರ ಬಗ್ಗೆ ಎಲ್ಲರೂ ತುಂಬ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿಕೊಂಡು ಇವಾಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ನಿಧಿ ನಿಧಿ ಅಂತ. ಅದಕ್ಕೆ ನಮ್ಮ ಬ್ಯೂಟಿಫುಲ್ ಮಾನ್ವಿತಾ ಅವರು ತುಂಬ ಮುದ್ದಾಗಿ ಬೊಬ್ಬೆ ಥರ ಕಾಣ್ತಾ ಇದ್ದಾರೆ. ಹಾಗೂ ನನಗೆ ಒಬ್ಬ ಶ್ರೀರಾಜ್ ದಯವಿಟ್ಟು ಸ್ಟೇಜಿಗೆ ಶ್ರೀರಾಜ್ ಅವರು ಬನ್ನಿ ದಯವಿಟ್ಟು. ಕನ್ನಡದಲ್ಲಿ ನಮ್ಮ ಮೈಸೂರಿನವರ ಶ್ರೀರಾಜ್ ಅವರನ್ನ ಈ ಸಾಂಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಕನ್ನಡದ ಪ್ರತಿಭೆ, ಹಾಗಾಗಿ ಎಲ್ಲರೂ ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕು. ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದು ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ನಂತರ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಸಿಂಗರಿಗೆ, ನಮ್ಮ ಅಚ್ಚ ಕನ್ನಡಿಗರಿಗೆ ನಾನು ಫಸ್ಟಿಗೆ ಅವರನ್ನು ಇಂಡಸ್ಟ್ರಿಗೆ ಪರಿಚಯಿಸಿದ್ದೀನಿ ಅಂತ. ಇದೇ ಥರ ಅನುರಾಧ ಭಟ್ ಅವರಿಗೆ ನನ್ನ ಸವಾರಿ ಚಿತ್ರದ ಮರಳಿ ಮರೆಯಾಗಿ ಚಿತ್ರದಿಂದ ನಾನು ದೊಡ್ಡ ಬ್ರೇಕ್ ಸಿಕ್ಕಿತ್ತು. ಹಾಗಾಗಿ ಕನ್ನಡದವರಿಗೆ ಮೊದಲ ಆದ್ಯತೆ. ಹಾಗಾಗಿ ನಮ್ಮ 1.5 ಸಿನಿಮಾದಲ್ಲೂ ನಾವು ಕನ್ನಡದವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಶ್ರೀರಾಜ್, ಇವಾಗ ಗ್ರೇಟ್ ಫ್ಯೂಚರ್. ಆ್ಯಂಡ್ ಇನ್ನೂ ಕನ್ನಡದಲ್ಲಿ ಎಲ್ಲ ಸಂಗೀತ ನಿರ್ದೇಶಕರಿಗೂ ಹಾಡಿ ಎಲ್ಲ ಸಿನಿಮಾಗಳಲ್ಲೂ ಸೂಪರ್ ಹಿಟ್ ಸಾಂಗ್ಗಳನ್ನು ಕೊಡಬೇಕು ಅಂತ ನಮ್ಮ 1.5 ತಂಡದಿಂದ ಹಾಗೂ ನನ್ನಿಂದ ಪರ್ಸನಲ್ ಆಗಿ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಆ್ಯಂಡ್ ಕಮಿಂಗ್ ಟು ಇವಾಗ ಇವತ್ತಾಗುವಂಥ ಒಂದು ಸಾಂಗ್, ಇವತ್ತೊಂದು ಹೊಸ ಟ್ರೆಂಡ್ ಇದೆ. ಏನಂದರೆ ಇಟ್ಸ್ ಅ ರ್ಯಾಪ್ ಟ್ರೆಂಡ್ ಆ್ಯಂಡ್ ದ ಯೋ ಬಾಯ್ಸ್ ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್ ಆ್ಯಂಡ್ ವೆರಿ ಯೂತ್. ನಾವೆಲ್ಲ ತುಂಬ ಶಾಸ್ತ್ರೀಯವಾಗಿ ಸಂಗೀತ ಕಲ್ತ್ಕೊಂಡು ಬಂದಿದ್ದು. ಹಾಗಾಗಿ ಬಟ್ ನಮಗೂ ತುಂಬ ಕಲಿಯುವಂಥ ಅವಕಾಶ ಇದೆ. ಆ್ಯಂಡ್ ಟುಡೇ ಯು ಗೈಸ್ ವೇರ್ ರಿಯಲಿ ಆಸಮ್, ಸೋ ಪವರ್ಫುಲ್. ಆ್ಯಂಡ್ ನಿಮಗೆ ಯೂತ್ ಜೊತೆ ಇಷ್ಟೊಂದು ಚೆನ್ನಾಗಿ ಕನೆಕ್ಟ್ ಮಾಡುವಂಥ ತಾಕತ್ತಿದೆ. ಕನ್ನಡದವ್ರು ಬೇರೆ, ಅದು ನಮಗೆ ಇನ್ನೂ ಹೆಮ್ಮೆ. ಯಾಕಂದರೆ ನಮಗೊಂದು ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಇಲ್ಲಿ ನೋಡಿದಾಗ ಆಗ್ತಾ ಇದೆ. ಆ್ಯಂಡ್ ಇನ್ನೊಬ್ರು ಅವರು ಹೊಸಬ್ರು ಯಾರಿದ್ರು ಇವತ್ತು ವೇರ್ ಇಸ್ ಹಿ, ಇನ್ನೊಬ್ರು ಹಾಡಿದ್ರಲ್ಲ ಅವ್ರ ಹೆಸರು ದ ಡಿ ಟ್ರ್ಯಾಕ್. ವೈರ್ ಇದೆ ಮ್ಯಾನ್, ಕಮ್ಮಿ ಧನುಷ್ ಇಟ್ಕೊಂಡು ಕೂಡ ಇಷ್ಟು ಜನರನ್ನ ಮುಂದೆ ಇಟ್ಟು ಅವ್ರು ನೋಡಿ ಹಿಂದೆ ಹೋಗಿ ಕೂತಿದ್ರು. ಸೊ ತುಂಬಿದ ಕೊಡ ತುಳುಕಲ್ಲ ನೋಡಿ. ನಿಮ್ಮ ಫ್ಯಾನ್ ಕ್ಲಬ್ ನೋಡಿ ಎಷ್ಟಿದೆ. ರಿಯಲಿ
ಚರಣ್ ರಾಜ್ ಅಂತ ಒಬ್ಬ ಅದ್ಭುತ ಸಂಗೀತ ನಿರ್ದೇಶಕ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಿ ಒಂದು ಹೊಸ ಟ್ರೆಂಡ್ ಹುಟ್ಟಾಕಿದೆ. ಅಂದರೆ ನೀವು ಇನ್ನೂ ಫೋರ್ ಫ್ರಂಟಿಗೆ ಬಂದಿದ್ದೀರಾ. ರಿಯಲಿ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಆ್ಯಂಡ್ ಥ್ಯಾಂಕ್ಸ್ ಟು ಶ್ರೇಯಸ್ ಆಲ್ಸೋ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಶ್ರೇಯಸ್ ಆಲ್ಸೋ. ಯಾಕಂದರೆ ಶ್ರೇಯಸ್ ತುಂಬ ಯೂತ್ಫುಲ್ ಆಗಿ ಯೋಚನೆ ಮಾಡುವಂಥವ್ರು. ನನಗೂ ಅವ್ರಿಗೂ ಆಗಿರೋ ಜಗಳ, ಅವ್ರಿಗೊಂದು ಹೆಸರು ನಾನು ಇಟ್ಟಿದ್ದೀನಿ, ಆಮೇಲೆ ಅದನ್ನು ಸಿನಿಮಾ ಆದಮೇಲೆ ಕೊಡ್ತೀನಿ. ತುಂಬ ಹಾವು ಥರ ಬಿಸಿಬಿಡ್ತಾರೆ ಅವ್ರು ನನ್ನ ಮೇಲೆ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು MC ಬಿಜು ಅವರು ಹಾಡಿರುವಂಥ ಹ್ಯಾಂಡಲ್ ವಿತ್ ಕೇರ್ ಅಂದರೆ ವೆರಿ ಪರ್ಸನಲ್ ಸಾಂಗ್ ಇಟ್ ಈಸ್. ಜಾಸ್ತಿ ನಾನು ಹೇಳಲ್ಲ. ಅಣ್ಣ ಮತ್ತು ತಮ್ಮಂದಿರ ನಡುವಿನ ಸಂಬಂಧ ಅದು ಆ ಸಿನಿಮಾದಲ್ಲಿರೋ ಥರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದಕ್ಕೆ ನಾವು ಇನ್ನೊಬ್ಬ ಹೊಸ ಸಿಂಗರನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದು ನನ್ನ ಪುಟ್ಟ ಮಗು ಇಲ್ಲಿ ಅನಂತು. ಇವರು ಅದರಲ್ಲಿ ಹಾಡು ಹಾಡಿದ್ದಾರೆ. ಅದು ನಮ್ಮ ನಾಯಕ ನಟ ಶ್ರೇಯಸ್ ಸೂರಿ. ಇವರನ್ನು ನಾನು ಇದ್ರ ಜೊತೆ ಪರಿಚಯಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲ ಈ ಸಾಂಗ್ ಇಷ್ಟ ಆಗುತ್ತೆ. ನಾನು ಇನ್ನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇದಕ್ಕೆ MC ಬಿಜು ಅವರು ಬರ್ತಿದ್ದಾರೆ. ಅದು ಲಿರಿಕ್ಸ್ ಇಲ್ಲ MC ಬಿಜು ಯಶಸ್ ಎಲ್ಲ ಹೊಸಬ್ರ ತಂಡ ಇದು. ನಾನೊಬ್ಬನೇ ವಯಸ್ಸಾದವನು, ಬಟ್ ಒಂದು ಗಾದೆ ಇದೆ, ಮರ ಮುಪ್ಪಾದರೂ ಹುಳಿ ಮುಪ್ಪಲ್ಲ ಅಂತ. ಸೊ ನಾನು ಗಟ್ಟಿಯಾಗಿ ನಿಂತ್ಕೊಳ್ತೀನಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಸಚ್ ಅ ಯಂಗ್ ಟೀಮ್. ಆ್ಯಂಡ್ ಓವರ್ ಟು ಬಿಜು. ವಿಭಿನ್ನವಾದ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಖುಷಿಯಾಗಿದೆ ಏನು ಅಂದರೆ ನಮ್ಮ ಕದ್ರಿ ಮಣಿಕಾಂತ್ ಸರ್ ಅವ್ರದ್ದು ದೊಡ್ಡ ಫ್ಯಾನ್. ಯಾಕಂತಂದ್ರೆ ಲೆಜೆಂಡ್, ನಮ್ಮ ಕನ್ನಡದ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್. ಸೊ ಅಂಥವರ ಜೊತೆಯಲ್ಲಿ ಒಂದು ಕೆಲಸ ಮಾಡೋದು, ಹಾಗೆ ಏನಂತಾರೆ, ಒಂದು ಕೊಲಾಬ್ರೇಷನ್ ಆಫ್ ಓಲ್ಡ್ ಸ್ಕೂಲ್ ಅಂಡ್ ನ್ಯೂ ಸ್ಕೂಲ್ ವಿಲ್ ಬ್ರಿಂಗ್ ಔಟ್ ದ ಹೋಲ್ ಸ್ಕೂಲ್ ಆಫ್ ಫಿಶಸ್. ಸೊ ಹೀಗಾಗಿತ್ತು. ಆ್ಯಂಡ್ ಟ್ರ್ಯಾಕ್ ತುಂಬ ಮಜಾ ಇದೆ. ಒಂದು ಅಣ್ಣ ಹಾಗೆ ನಮ್ಮ ಜೊತೆಲೇ ಹುಟ್ಟಿ ಬಂದಂಥ ತಮ್ಮ ಎಲ್ಲ ಹುಡುಗರು ಕನೆಕ್ಟ್ ಮಾಡ್ಕೊಬೋದು ಅಂತ ಅನ್ಕೊಂತೀನಿ. ಸೊ ಅದರ ಬಗ್ಗೆ ಇರುವಂಥ ಹಾಡು ತುಂಬ ವಿಭಿನ್ನವಾದ ಪರಿಕಲ್ಪನೆ ನಮ್ಮ ಶ್ರೇಯಸ್ ಬ್ರೋದು. ಮೂವಿನೂ ಅಷ್ಟೇ ನಿಮಗೆಲ್ಲ ಹೆವಿ ಇಷ್ಟ ಆಗುತ್ತೆ, ಸಾಂಗು ಹೆವಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಚ್ ಲವ್, ಹೆಚ್ಚು ಪ್ರೀತಿ, ಹುಚ್ಚು ಧನ್ಯವಾದ. ಸೊ ಥ್ಯಾಂಕ್ ಯು. ಓಕೆ, ಈಗಷ್ಟೇ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅವ್ರು ಮಾತಾಡಿ ಮುಗಿಸ್ಲಿ, 1 ನಿಮಿಷ ಹೇಳಿ. ಗ್ರ್ಯಾಟಿಟ್ಯೂಡ್ ಇಸ್ ದ ಬೆಸ್ಟ್ ಆಟಿಟ್ಯೂಡ್ ಅಂತಾರೆ. ಸೊ ಮೊದಲನೇದಾಗಿ ನನ್ನ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಎಲ್ಲ ಕನ್ನಡ ಜನತೆಗೆ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ನಾನು ಎಂಟ್ರಿ ಕೊಟ್ಟೆ. ಮೊದಲೇ ಸಿನಿಮಾದಿಂದ ಈಗಿನವರೆಗೂ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಐ ಥಿಂಕ್ ಐ ಫಾಲ್ ಇನ್ ಟು ದಟ್ ಮೋಸ್ಟ್ ಪ್ರಿವಿಲೇಜ್ಡ್ ಕ್ಯಾಟಗರೀಸ್ ವೇರ್ ಫಸ್ಟ್ 3 ಸಿನಿಮಾ ಥಿಯೇಟರಲ್ಲಿ ನಾವು 100 ದಿನ 125 ದಿನ ಈ ಥರದ್ದೆಲ್ಲ ಬೋರ್ಡ್ಗಳನ್ನ ನೋಡೋದು ತುಂಬ ಕಡಿಮೆ. ಸೊ ಫಸ್ಟ್ 3 ಸಿನಿಮಾದಲ್ಲಿ 125 ದಿನ ಬೋರ್ಡ್ ನಿಮ್ಮ ಕಡೆಯಿಂದ ನನ್ನ ಸಿನಿಮಾಗಳಿಗೆ ಬಂದಿರೋವಂಥದ್ದು. ಸೊ ಆ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನಿಮ್ಗೆಲ್ರಿಗೂ ಕೂಡ ಒಂದು ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಸೊ ಅದೇ ಥರ 1.5 ಸಿನಿಮಾದ ಥಿಯೇಟರ್ಸ್ಗಳ ಹೊರಗಡೆ ಕೂಡ 125 ಅಲ್ಲ 150 ದಿನದ ಬೋರ್ಡ್ ಬರಲಿ ಅನ್ನೋ ಥರದಲ್ಲಿ ನಾನು ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಹಾಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆಡಿಯನ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾ ತುಂಬ ಸ್ಪೆಷಲ್. ಇವತ್ತು ನಮ್ಮ ಶ್ರೇಯಸ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವರ ತಂದೆ ತಾಯಿಯವರು ಕೂಡ ಇದ್ದಾರೆ ಇಲ್ಲಿ. ನಮಸ್ತೆ ಆಂಟಿ, ನಮಸ್ತೆ ಅಂಕಲ್. ನಿಜವಾಗ್ಲೂ ಯು ಮೇಡ್ ದೆಮ್ ಪ್ರೌಡ್. ಯಾಕೆಂತ ಹೇಳಿದ್ರೆ ಒಂದು ಸಿನಿಮಾನ ನಿರ್ದೇಶನ ಮಾಡೋದಲ್ಲದೆ ಅದರಲ್ಲಿ ನಟನೆ ಮಾಡಿ 2 ರೋಲ್ನ ಅಚ್ಚುಕಟ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದನ್ನು ಶ್ರೇಯಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಎಡಿಷನ್ ಅವ್ರ ಹೆಸರಲ್ಲಿ ಸೂರಿ ಅಂತ. ಸೊ ಅಂಕಲ್ ಹೆಸರು, ಸೊ ನಿಮ್ಮ ಫಾದರ್ ಹೆಸರು ಸೂರಿ, ನನ್ನ ಗಾಡ್ ಫಾದರ್ ಹೆಸರು ಕೂಡ ಸೂರಿ. ಸೊ ಖಂಡಿತವಾಗ್ಲೂ ಆ ಲಕ್ ಫ್ಯಾಕ್ಟರ್ ಈ ಸಿನಿಮಾದಲ್ಲಿ ವರ್ಕ್ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಆರ್ ಚರಣ್ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲರಿಗೂ ಒಂದು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ. ಸೊ ಎಂಟೈರ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ, ನಮಗೋಸ್ಕರ ಸೇರಿದ್ದೀರಾ. ಮಣಿ ಸರ್, ಇವತ್ತು ಟುಡೇ ಇಸ್ ಯೋರ್ಸ್ ಡೇ. MC ಬಿಜು ಅವ್ರ ದಿನ ಇವತ್ತು. ಯಾಕಂದರೆ ಹಾಡು ನಿಮ್ದು ರಿಲೀಸ್ ಆಗ್ತಾ ಇರೋದು. ಸೊ ಅದ್ರ ಜೊತೆಗೆ ಹೇನಿದ್ದೀನಿ ನೋಡಿದ್ದೀರಾ, ಹಾರೈಸಿದ್ದೀರಾ. ಹೇನಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಟೀಮ್. ಗೀತಕ್ಕ ಅವರಿದ್ದಾರೆ, ಬನ್ನಿ ಒಂದು ಹಾಯ್ ಹೇಳಿ. ಯಾಕಂದರೆ ಎಷ್ಟೋ ವರ್ಷದಿಂದ ಅವ್ರ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಧುಬಾಲ ಮೇಡಮ್ ಇಂದ ಹಿಡಿದು ಈಗ ಮಾನ್ವಿತಾ ತನಕ. ಸೊ
ಹೆಮ್ಮೆ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಅದೊಂದು ಲಕ್ ಫ್ಯಾಕ್ಟರ್, ಆರ್ ಅಂದರೆ ಮಾತ್ರ ಲಕ್ ಫ್ಯಾಕ್ಟರ್ ಅಂತಾರೆ. ಬಟ್ ನೋಡಕ್ ಹೋದ್ರೆ ಮಾಲಾಶ್ರೀ ಮೇಡಮ್ ಹೆಸರು ಕೂಡ ಸ್ಟಾರ್ಟ್ ಆಗಿರೋದು ಎಮ್ಮಿಂದ. ಬಾಲಿವುಡಲ್ಲಿ ಮೋನಿಶಾ ಕೊಯ್ರಾಲ ಹಿಡಿದು ಮಾಧುರಿ ದೀಕ್ಷಿತ್ ಇಂದ ಹಿಡಿದು. ಸೊ ಇಟ್ಸ್ ನಾಟ್ ವಿತ್ ದ ಲೆಟರ್, ಐ ಆಮ್ ಶೋರ್ ಇಟ್ಸ್ ವಿತ್ ದ ಟ್ಯಾಲೆಂಟ್ ಅಂಡ್ ಡೆಸ್ಟಿನಿ ಫಾರ್ ಶೋರ್ ಅಲ್ವಾ. ಸೊ ಮಲ್ಲಿ ಹ್ಯಾಸ್ ವರ್ಕ್ ಇನ್ ದ ಟೀಮ್, ಮೈ ಟೀಮ್. ಐ ವಾಂಟೆಡ್ ಟು ಇಂಟ್ರಡ್ಯೂಸ್ ಅಂಡ್ ರೇಖಾ ಅವ್ರು ಮಿಸ್ ಆಗಿದ್ದಾರೆ ಇವತ್ತು. ಸೊ ಇವರೆಲ್ಲರೂ ಜೊತೆಗಿದ್ದರಿಂದ ನಾನು ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯವಾಗಿರೋದು. ನಮ್ಮ ಕ್ಯಾಮ್ರಾಮನ್ DOP ಅಂಡ್ ಏನಿದ್ದೀನಿದೆ ಹಾಡಿರೋ ರಾಜ್ ಅವರಿದ್ದಾರೆ. ಹಾಯ್ ರಾಜ್, ಐ ನೆವರ್ ಸೆಡ್ ಹಾಯ್ ಟು ಯು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮಗೆ ಬರ್ಡೇ ಸಾಂಗ್ ಹಾಡ್ತಾ ಇದ್ದಾರೆ, ಇಂಥ ಜೋರಾಗಿ ಹಾಡಲಿ, ಯಾಕೆಂದ್ರೆ ನೀವು ಐ ಆಮ್ ಶೋರ್ ಯು ಆರ್ ಗೋಯಿಂಗ್ ಟು ಕಟ್ ಅ ಕೇಕ್ ನೌ. ಮಣಿ ಸರ್, ಮಣಿ ಸರ್, ಸೊ ಈ ಸಾಂಗ್ನ ಬರೀ ಪ್ರೊಡ್ಯೂಸರ್ಸ್ ಅಲ್ಲ, ಸೊ ನಮ್ಮ ಸಿನಿಮಾದ ಎಲ್ಲ ತಂಡದವರು, ನಮ್ಮ ಸ್ನೇಹಿತರು, ಹಿತೈಷಿಗಳು ಮತ್ತು ನಿಮ್ಮೆಲ್ಲರ ಮೂಲಕ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕಂತ ಅನ್ಕೊತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ಪ್ಲೀಸ್. ಜೋಶ್ ಹೆಂಗಿರ್ಬೇಕು ಅಂತಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದು ಹೊಸ ಪ್ರತಿಭೆಯಲ್ಲಿ ಈ ಸಾಂಗ್ ನಾವು ಸಕ್ಕತ್ತಾಗಿ ಮಾಡಿದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಅಸ್. ಆ್ಯಂಡ್ ಅಗೇನ್ ಎಸ್, ನವಾಜ್ ಅವ್ರು ಬಂದಿದ್ದಾರೆ. ಹಾಡು ನೋಡಾದ್ಮೇಲೆ ನಿಮ್ಮನ್ನು ಮಾತಾಡ್ಸ್ತೀನಿ ನಾನು. ಇಂಪನ ಅವರು ಬೆಸ್ಟ್ ವಿಶಸ್ ಹೇಳ್ಬಿಡಿ ಟೀಮ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾಪಿ ಬರ್ತ್ಡೇ ಶ್ರೇಯಸ್ ಸರ್. ಸೊ ನಾನು ಜಾಸ್ತಿ ಮಾತಾಡಲ್ಲ, ನಮ್ದೊಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿ ನಿಮ್ಗೆ ಕೇಳಿ ಕೊಡ್ತೀವಿ. ಸೊ ಪ್ಲೀಸ್ ಹ್ಯಾಂಡಲ್ ವಿತ್ ಎಕ್ಸ್ಟ್ರಾ ಕೇರ್ ಆ್ಯಂಡ್ ಲವ್. ಥ್ಯಾಂಕ್ ಯು, ಸಪೋರ್ಟರ್ಸ್. ಸಕಲ ಮಾತಾಡಿದ್ರಿ, ತುಂಬ ಮಾತಾಡಕ್ಕೆ ಬರಲ್ಲ ಅಂದ್ರೂ ಡೈರೆಕ್ಟ್ ಪಾಯಿಂಟ್. ಸಾಂಗ್ ಮಾಡಿದವಂತೂ ಖಂಡಿತ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. MC ವಿಜಯ್ ಅವರು ಚೆನ್ನಾಗಿ ರ್ಯಾಪ್ ಮಾಡಿ ಹೇಳಿದ್ದಾರೆ ಅದನ್ನು. ಸೊ ಅಗೇನ್ ಬೆಸ್ಟ್ ವಿಶಸ್, ಹ್ಯಾಪಿ ಬರ್ಡೇ ಶ್ರೇಯಸ್. ಸಾರಿ, ನಾನು ಮರ್ತೋಗ್ಬಿಟ್ಟೆ. ಹ್ಯಾಪಿ ಬರ್ಡೇ ಶ್ರೇಯಸ್ ಸೂರಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಒನ್ ಮೋರ್ ಥಿಂಗ್. ಅವರ ಮುಂಚಿತವಾದಂಥ ಹೆಸರು ಶ್ರೇಯಸ್ ಚಿಂಗ ಅಂತ. ಸೊ ಈ ಶ್ರೇಯಸ್ ಸೂರಿ ಇರೋದು ನಾನೇ ನಾಮಕರಣ ಮಾಡಿರೋದು. ಸೊ ಅದನ್ನು ಹೇಳಬೇಕಾಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವೈಬ್ ಇದೆ ಆ ಹೆಸರಲ್ಲಿ. Because I wanted Suri's father name to be attached to his name. That's actually a very because ಅವರು ತಂದೆಯವರು ಆಗಿನ ಕಾಲದಿಂದ ಶಂಕರ್ನಾಥ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸಿನಿಮಾ ಜೊತೆ ಸಿನಿಮಾ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಈಸ್ ಅ ವೆರಿ 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 ಬಿಗ್ ಆರ್ಟ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಅಂತ ಅವ್ರ ಹೆಸರು ಅವರ ಮಗನ ಜೊತೆ ಸೇರ್ತಾ ಇದೆ ಅಂತಂದ್ರೆ ಈಸ್ ಅ ವೆರಿ ಲಕ್ಕಿ ಚಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಮಳೆ ಇದ್ರು, ಲೊಕೇಶನ್ ಸ್ವಲ್ಪ ದೂರ ಇದ್ರು, ಎಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು. ಇವತ್ತು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಇವತ್ತು ನಮ್ಮ ಒಂದು ಅಪ್ಕಮಿಂಗ್ ಫಿಲ್ಮ್ ಒಂದು ಸಾಂಗ್ ಲಾಂಚ್ ಮಾಡ್ತಿದ್ವಿ. 2ನೇ ಸಾಂಗು ಹ್ಯಾಂಡಲ್ ವಿತ್ ಕೇರ್ ಅಂತ. MC ವಿಜಯ್ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಮಣಿ ಸರ್ ಜೊತೆ ನನ್ನ ಸೆಕೆಂಡ್ ಕೊಲಾಬ್ರೇಷನ್. ಮೊದಲನೇ ಸಿನಿಮಾ ರಂಗಿರಂಗಿ ಅಂತ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ರು. ಅದಲ್ದಿರ ಈ ಸಿನಿಮಾ ನನ್ನಿಂದ ಅಲ್ಲ, ಇವರೆಲ್ಲರಿಂದ. ಈ ಸಿನಿಮಾ ನಮ್ಮೆಲ್ಲರಿಗೂ, ನನ್ನೊಬ್ಬಂದೇ ಅಲ್ಲ. ರಿಲೀಸ್ ಆದಮೇಲೆ ನಿಮ್ಮೆಲ್ಲರಿಗೂ. ರಿಲೀಸ್ ಆಗೋ ತನಕ ನಮ್ಮದು, ಅದಾದ್ಮೇಲೆ ನಿಮ್ಮದು. ಸೊ ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಾ, ಎಷ್ಟು ಮುಂದಕ್ಕೆ ನಡ್ಕೊಂಡು ಹೋಗ್ತೀರಾ ಅಷ್ಟೇ ಚೆನ್ನಾಗೆ. ಬೆಳೀತಾ ಇನ್ನೂ ಬೆಟರ್ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಥ್ಯಾಂಕ್ ಯು ಸೋ ಮಚ್ ಟು ಮೈ ರಿಯಲ್ ಪ್ರೊಡ್ಯೂಸರ್ಸ್, ಹುಡ್ಸಿದವರು. ಆಮೇಲೆ ಫಿಲ್ಮ್ ಇಂಡಸ್ಟ್ರಿಲಿರೋ ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಬ್ರು ಪ್ರೊಡ್ಯೂಸರ್ಸ್ನ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮ ಬಂದ್ಬಿಡಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೂರಿ ಸರ್, ಆಶಾ ಮೇಡಮ್, ಅದೇ ನಮ್ಮ ಪ್ರೊಡ್ಯೂಸರ್ಸ್. ತುಂಬ ಖುಷಿ ಆಗ್ತಾ ಇದೆ. ತಾಯಿಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಸರ್ಗೊಂದು ದೊಡ್ಡ ನಮಸ್ಕಾರ. ನನಗೂ ಈಗಲೇ ಗೊತ್ತಾಗಿದ್ದು, ಶ್ರೇಯಸ್ ಆ್ಯಕ್ಚುಲಿ ಎಲ್ಲೂ ಹೇಳ್ಕೊಳಲ್ಲ ಇದನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಾಗ. ಯೂಶ್ವಲಿ ಆ ಥರದ್ದು ಏನೋ ಒಂದು ಬ್ಯಾಕಪ್ ಇದೆ ಅಂದಾಗ ಅದನ್ನ ಫಸ್ಟ್ ಮೆನ್ಷನ್ ಮಾಡ್ತಾರೆ. ಬಟ್ ಅದೊಂದು ಒಳ್ಳೆ ವಿಚಾರ. ಸರ್, ಮಗನ ಬಗ್ಗೆ ಹ್ಯಾಪಿ ಬರ್ಡೇ ಶ್ರೇಯಸ್. ದೇವ್ರು ಒಳ್ಳೇದು ಮಾಡಲಿ ಎಲ್ಲ. ಅದರಲ್ಲೇ ಎಲ್ಲ ಆಶೀರ್ವಾದ ಆಯಿತು, ದೇವ್ರು ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಾಂಗ್ ನೋಡ್ಕೊಂಬರೋಣ. ಓಕೆ,
ಓಕೆ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ನನಗೇನೋ ಇಲ್ಲಿ ಥಿಯೇಟರ್ ಮುಂದೆ ಆದ್ರೆ ನಮ್ಮವರೆಲ್ಲ ಇರ್ತಾರೆ, ಮಸ್ತಾಗಿ ಏನೋ ಒಂದು ಮಾಡ್ಬೋದು. ಇಲ್ಲೆಲ್ಲ ಎಲ್ಲ ಕಿರ್ಚಾಡಲ್ಲ, ಏನಿಲ್ಲ, ಜೋಶೇ ಇರಲ್ಲ ನನಗೆ ಮೈನ್. ಇಷ್ಟೆಲ್ಲ ಜೋಶ್ ಕೊಟ್ಟಿರ್ತಾರೆ. ಒಬ್ರು ನನಗೆ ಫಸ್ಟ್ ನಿಮ್ಗಿಂತ ಮುಂಚೆ ಒಂದು 4-5 ಸಲ ಆಲ್ರೆಡಿ ಸಾಂಗ್ ಕೇಳಿಬಿಟ್ಟಿದ್ದೀನಿ. ಇದು ನನಗೆ ಅವಾಗಲೇ ಗೊತ್ತು ಸಾಂಗ್ ಫುಲ್ಲು ಬ್ಲಾಸ್ಟ್ ಅಂತ. ನನಗೆ ಈ ಥರ ಮಾತಾಡೋಲ್ಲ, ಡೈಲಾಗ್ಸಲ್ಲಿ ಹೋಗ್ಬೇಡ ಅಲ್ವಾ ಅಣ್ಣ. ಇನ್ನೊಂಚೂರು ಸೌಂಡು, ಇನ್ನೊಂಚೂರು ನೀವು ಸೌಂಡ್ ಕೊಡ್ತಾ ಇದ್ರೆ ನನ್ನ ಡೈಲಾಗ್ಸ್ ಬರ್ತಾ ಇರುತ್ತೆ. ಅಣ್ಣ ಅಣ್ಣ, ಎಣ್ಣೆ ಹೊಡಿಬೇಕಾದ್ರೆ ನಾವು ಹುಡುಗರು ಹೋಗ್ತೀವಿ ಬಾರು, ಎಣ್ಣೆ ಹೊಡಿಬೇಕಾದ್ರೆ ನಾವು ಹುಡುಗರು ಹೋಗ್ತೀವಿ ಬಾರು. ಆದ್ರೆ ಪ್ರತಿಯೊಬ್ಬ ಹುಡುಗರ ಮನಸ್ಸಿಗೆ ಅಂಟ್ಕೊಳ್ಳೋ ಸಾಂಗ್ಗೆ ಹ್ಯಾಂಡಲ್ ವಿತ್ ಕೇರು. ಏನಕ್ಕೆ ಪ್ರತಿಯೊಬ್ಬ ಹುಡುಗಂಗೂ ಇಷ್ಟೊತ್ತಿಗೆ ನೋಡ್ತಿರೋ ಪ್ರತಿಯೊಬ್ಬರು ಗೊತ್ತಾಗಿದೆ ಅಂತ ಅನ್ಕೋತೀನಿ ಸಾಂಗ್ ಏನಿದೆ ಅಂತ ಅಂದ್ಬಿಟ್ಟು. ಮತ್ತೆ 1.5 ಅಂತ ಅಂದ್ಬಿಟ್ಟು ಸಿನಿಮಾ ಬರ್ತಿದೆ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಈ ಸಿನಿಮಾ ಎಲ್ಲ ಹೆಂಗಿರುತ್ತಂದ್ರೆ, ಇದು ಇಂಗ್ಲೀಷಲ್ಲೆಲ್ಲ ಸಿನಿಮಾ ಬಂದ್ರೆ ಹಾಲಿವುಡ್ ಶೇಕ್ ಆಗ್ಬಿಡುತ್ತೆ ಅಂತ ಸಿನಿಮಾ ಇದು. ಅಂತ ಸಿನಿಮಾ ನಮ್ಮ ಕನ್ನಡದಲ್ಲಿ ಮಾಡ್ತಿದ್ದಾರೆ. ಅದು ನಮ್ಮ ಖುಷಿ, ನಮ್ಮ ಹೆಮ್ಮೆ, ನಮ್ಮ ಕನ್ನಡದಲ್ಲಿ ಬರ್ತಿರೋದು. ಮತ್ತೆ ಒಂದೇ ಒಂದು ಸಿನಿಮಾ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ಡೈಲಾಗ್ ಹೇಳ್ತಿಲ್ಲ ಅಣ್ಣ, ಎಲ್ಲ ಅವರೇ ಹೇಳ್ತಿದ್ದಾರೆ. ಅದಕ್ಕೆ ಅಣ್ಣ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಸ್ಟಾಫು, ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಸ್ಟಾಫು. ನಮ್ಮ ಹುಡುಗರ ಜೀವನ ಸಿನಿಮಾ ಮಾಡಿದ್ರೆ ಅದೇ 1.5. ಅಣ್ಣ, ನಾವೆಲ್ಲರೂ ಹೋಗ್ಬೇಕಂದ್ರೆ ಹುಡುಕೊಂಡು ಹೋಗ್ತೀವಿ ದಾರಿ, ನಾವೆಲ್ಲರೂ ಹೋಗ್ಬೇಕಂದ್ರೆ ಹುಡುಕೊಂಡು ಹೋಗ್ತೀವಿ ದಾರಿ. ಆದ್ರೆ ಸೂಪರ್ ಡೈರೆಕ್ಟರ್ಗೆ ಹ್ಯಾಪಿ ಬರ್ಡೇ ಹೇಳ್ತಿದ್ದೀನಿ. ಅವರೇ ನಮ್ಮ ಪ್ರೀತಿಯ ಶ್ರೇಯಸ್ ಸೂರಿ. ಹ್ಯಾಪಿ ಬರ್ಡೇ ಅಣ್ಣ. ಬರ್ಡೇ ದಿನ ಇಂಥ ಸಾಂಗ್ ಬೈ ಸ್ಟೋರಿನ ನೆಕ್ಸ್ಟ್ ಲೆವೆಲ್ ಬೈ. ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಹೆಂಗಣ ಹಂಗೆ ಹಂಗೆ ನಿಮ್ಮ ಸ್ಟೈಲಲ್ಲಿ ಹೇಳಿ. ಪ್ರತಿಯೊಬ್ರು ಒಂದು ಕಂಟೆಂಟ್ ಮಾತ್ರ ಸಿನಿಮಾದಲ್ಲೆಲ್ಲ ಪ್ರತಿಯೊಬ್ರು ಹೇಳ್ತೀರಾ ಏನಾದ್ರು ಸಿನಿಮಾಗಳನ್ನ ಬೆಳೆಸಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ. ಅದಾಗ ಎಷ್ಟೋ ನನಗೇನು ಹೇಳೋದಂದ್ರೆ, ಕಂಟೆಂಟ್ ಇದೆ ನಾವೇನಕ್ಕೆ ಬೆಳೆಸಲ್ಲ, ನನಗೆ ಕಂಟೆಂಟ್ ಬೇಕು, ಕಂಟೆಂಟ್ ಕೊಡಿ ಬೆಳೆಸ್ತೀವಿ ಅಂತ. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ ಅಣ್ಣ, ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. 1.5 ಸಿನಿಮಾ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇಲ್ಲ, ನೆಕ್ಸ್ಟ್ ಲೆವೆಲ್ ಕಂಟೆಂಟ್. ಈಗ ಅದ್ರ ಬಗ್ಗೆ ನೋಡಿ ಮಸ್ತ್ ತಲೆ ಕರ್ಕೋಬೇಕು. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು. ಓಕೆ ಅಣ್ಣ, ಅಣ್ಣ, ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು, ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು. 1.5 ಸಿನಿಮಾನ ಸೂಪರ್ ಆಗಿ ಮಾಡಿದ್ದಾರೆ ನಮ್ಮ ಚರಣ್ ಪ್ರೊಡ್ಯೂಸಿಂಗ್. ಇಲ್ಲ, ಇಂಥ ಕತೆ, ಇಂಥ ಇದು ನಮ್ಮ ಕನ್ನಡದಲ್ಲಿ ಬರ್ತಿರೋದು ನಮ್ಮ ಹೆಮ್ಮೆ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ನಂದೊಂದು ಇದೊಂದು ಮಾತು ಬೈ ನವಾಜ್, ಇದೊಂದು ಪ್ರಾಮಿಸು. ಪ್ರತಿಯೊಬ್ಬ ಎಂಜಾಯ್ ಮಾಡ್ಕೊಂಡು ನೋಡುವಂಥ ಸಿನಿಮಾ 1.5 ಸಿನಿಮಾ. ಪ್ರತಿಯೊಬ್ಬರು ನೋಡಿ. ಮತ್ತೆ MC ಬಿಜು ಅವರು ಈ ಸಾಂಗ್ನ ಆಡಿದ್ದಾರೆ. ನಮ್ಮ ಬಿಜು ಬೈ ಬಗ್ಗೆ ಲಾಸ್ಟ್ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಆಮೇಲೆ ಅವ್ರ ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ. ಅಣ್ಣ, ಎಷ್ಟೊಂದು ಜನಕ್ಕೆ ಇಷ್ಟ ಅನ್ನೋ ಜೊತೆ ಗುಜ್ಜು, ಎಷ್ಟೊಂದು ಜನಕ್ಕೆ ಇಷ್ಟ ಅನ್ನೋ ಜೊತೆ ಗುಜ್ಜು. ಅಲ್ಲ, ಅವ್ರು ಆಡೋ ಪ್ರತಿ ಸಾಂಗ್ ನಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿರೋದು ನಮ್ಮ MC ಬಿಚ್ಚು. ಇನ್ನೊಂದು ಸರ್, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ಕು. ಆದ್ರೆ ನಮ್ಮ ಕದ್ರಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ಕು. ಅದೇ ಡೈಲಾಗ್ ನೋಡಿದಾಗ ಅವಾಗ ಅರ್ಥ ಇರುತ್ತೆ ಅಣ್ಣ ಅಂತ. ಅದು ಮಣಿಕಾಂತ್ ಸರ್ ಬಗ್ಗೆ ಆಗ್ಬೇಕಾ ಅಣ್ಣ? ನಾವು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ನೋಡಿರ್ತೀವಿ ಮ್ಯಾಜಿಕ್ಕು. ನಾವು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ನೋಡಿರ್ತೀವಿ ಮ್ಯಾಜಿಕ್ಕು. ನಮ್ಮ ಕದ್ರಿ ಮಣಿಕಾಂತ್ ಅವರು ಮಸ್ತಾಗಿ ಚಜಾಕ್ ಬಿಟ್ಟಿದ್ದಾರೆ ಮ್ಯೂಸಿಕ್. ಫಸ್ಟ್ ಸಾಂಗ್ ಬಂದ್ಬಿಟ್ಟು ನೋಡಿ, ಅದು ಪ್ರತಿಯೊಬ್ಬರಿಗೂ ಒಂದು ಲವ್ ಸಾಂಗ್. ಆದ್ರೆ ಇದು ಬಂದ್ಬಿಟ್ಟು ನಮ್ಮ ತಮ್ಮಂಗೆ ಹ್ಯಾಂಡಲ್ ವಿತ್ ಕೇರು, ವಿತ್ ಸ್ವಲ್ಪ ಕೇರಲ್ಲಿ ಇರಬೇಕು. ಮತ್ತೆ ಲಾಸ್ಟ್ ನಮ್ಮ ಬ್ಯೂಟಿ ಅಲ್ಲಿ ನಮ್ಮ ಮುಂದೆನೆ ಕೂತಿದ್ದಾರೆ. ನಾರ್ಮಲ್ ಆಗಿ ನನ್ಗೆ ಬಾಯ್ಸ್ ಹೆಂಗೆ, ಬಟ್ ಇಲ್ಲಿ ಬಾಯ್ಸ್ ನೀವು ಜೋಶ್ ಕೊಡ್ತಿದ್ದೀರ, ಅದೊಂದು ಖುಷಿ. ಅದು ಯಲಂಗ ಬಗ್ಗೆ ಒಂದು ಡೈಲಾಗ್. ಓಕೆ, ಲಾಸ್ಟ್ ಮ್ಯಾಮ್ ಒಂದೇ ಒಂದು ಮಾತು ಹೇಳ್ತೀನಿ ಮ್ಯಾಮ್. ಅಣ್ಣ, ನೀರಲ್ಲಿ ಹೋಗುತ್ತೆ ಬೋಟು, ನಮ್ಮ ನೀರಲ್ಲಿ ಹೋಗುತ್ತೆ ಬೋಟು. ನಮ್ಮ ಮಾನ್ವಿತ ಅವ್ರು ಯಾವತ್ತಿದ್ರು ಸೂಪರ್ ಕ್ಯೂಟು. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಮೈನ್ ನೆನ್ಪಿಟ್ಕೊಳ್ಳಿ, 1.5 ಇದು ಬರೀ ಸಾಂಗ್ ಲಾಂಚಿಗೆ ಇಷ್ಟು ಮಾತಾಡಿದ್ರೆ ಸಿನಿಮಾ ರಿಲೀಸ್ ದಿನ ಚರ್ಚಾಕ್ಬಿಡ್ತೀನಿ. ಯಾಕಂದ್ರೆ ನನಗೆ ಗೊತ್ತಿದ್ದ ಸಿನಿಮಾ ಬೈ ಪ್ರತಿಯೊಬ್ಬರು ಇಷ್ಟಪಡುವಂಥ ಸಿನಿಮಾ.
ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಿರೋದು, ನಮ್ಮ ಕನ್ನಡಿಗರ ಹೆಮ್ಮೆ ಇದು. ನಾನು ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡಿಗರ ಕಾರ ಎತ್ಕೊಂಡು ಮಾಡ್ಬೋದು ಇದು. ನೆಕ್ಸ್ಟ್ ಇದನ್ನ ಎಲ್ಲ ಕಡೆ ಡಬ್ ಮಾಡ್ತಾರೆ. ಈ ಸಿನಿಮಾ ಎಲ್ಲ ಕಡೆ ರೀಮೇಕ್ ಆಗುತ್ತೆ, ಎಲ್ಲ ಇಂಡಸ್ಟ್ರಿಯಲ್ಲಿ ರೀಮೇಕ್ ಆಗುತ್ತೆ ಅಂತ ಸಿನಿಮಾ ಇದು. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ. ಇದು ಬಂದ್ಬಿಟ್ಟು ಪ್ಯಾನ್ ಇಂಡಿಯನ್ ಸಿನಿಮಾ. 5 ಲ್ಯಾಂಗ್ವೇಜ್ ನಾವೇ ಮಾಡ್ತೀವಿ ಅಣ್ಣ. ಇಲ್ಲ ಅಣ್ಣ, ಜಪಾನೀಸ್ ಅಲ್ಲಿ ರೀಮೇಕ್ ಮಾಡ್ತಾರೆ ಅಣ್ಣ. ಜಪಾನೀಸು, ಚೈನೀಸು, ಹಾಲಿವುಡ್ ಎಲ್ಲ ಕಡೆ ಸಿನಿಮಾ ರೀಮೇಕ್ ಮಾಡ್ತಾರೆ ಅಂತ ಕತೆ ಇದು. ಯಲಂಕ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ ಡೈಲಾಗ್ ಯಲಂಕ ಬಗ್ಗೆ. ಬಟ್ ಪ್ರತಿಯೊಬ್ಬರು 1.5 hour ಸಿನಿಮಾನ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಲ್ಲೇ ಟೀಸರ್ ಕಾಣಿಸೋರು, ಸಾಂಗ್ ಕಾಣಿಸೋರು, ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸ್ಗಳು, ಸ್ಟೋರಿಗಳು ಏನೇನಿದೆ ಎಲ್ಲ ಕಡೆ ಶೇರ್ ಮಾಡಿ. ಅದು ಸಿನಿಮಾನ ಫಸ್ಟ್ ಡೇ ಎಲ್ಲ ಬಂದ್ಬಿಟ್ಟು ನೋಡಿ. ಪ್ರತಿಯೊಬ್ಬರು ಎಂಜಾಯ್ ಮಾಡೋಂಥ ಸಿನಿಮಾ ಒಂದೇ ಮಂಡಲ್ಲಿ ಇಟ್ಕೊಳ್ಳಿ. ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಅಲ್ಲ ಓಕೆ, ಥ್ಯಾಂಕ್ ಯು. ಜಯ ಕನ್ನಡ, ಜೈ ಹಿಂದ್. ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಅದು ಲಾಸ್ಟ್ ಯಲಂಕ ಬಗ್ಗೆ ಅಲ್ವಾ ಬ್ರೋ? ಯಲಂಕ ಅಲ್ವಾ ಅಣ್ಣ? ಕಾಡಲ್ಲಿರುತ್ತೆ ಮಂಕಿ, ಕಾಡಲ್ಲಿರುತ್ತೆ ಮಂಕಿ. ನಮ್ ಯಲಂಕ ಯಾವತ್ತಿದ್ರು ಬೆಂಕಿ. ಥ್ಯಾಂಕ್ ಯು. ಜಯ ಕನ್ನಡ ಮತ್ತೆ ಜೈ ಹಿಂದ್. ಕನ್ನಡ ಸಿನಿಮಾ ಎಲ್ಲರೂ ಬೆಳೆಸಿ. ಥ್ಯಾಂಕ್ ಯು. ಕೊಟ್ಟು ನೋಡೋದ ಏನೂ ಇಲ್ಲ, ಡೈರೆಕ್ಟ್ ಇಲ್ಲೇ ಬಂದು ನೋಡ್ತೀನಿ ಅಂತ ನೋಡಿದಾಗ ಹೆವಿ ಖುಷಿ ಆಯಿತು. ಅಫ್ಕೋರ್ಸ್ ಆಡಿಯೋ ಮಣಿ ಸರ್ ಇದ್ದಾರೆ ಅಂದರೆ ಮಣಿ ಸರ್ ಮ್ಯಾಜಿಕ್ ಇದೆ ಅಂದರೆ ಆಡಿಯೋ ವಿಲ್ ಆಲ್ವೇಸ್ ಬಿ ಅ ಸೂಪರ್ ಹಿಟ್ ಆ್ಯಂಡ್ ದಿಸ್ ಇಸ್ ಅ ಡಿಫ್ರೆಂಟ್ ವೈಬ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಎಲ್ರಿಗೂ ಮಚ್ ಪ್ರೀತಿ. ಹೆಂಗನ್ಸ್ತು ಎಲ್ರಿಗೂ ವಿಡಿಯೋ ಹೆಂಗನ್ಸ್ತು ಗುರು? ಏನೇನೋ ಮಾತಾಡ್ತಾ ಇದೀಯ, ಅವಾಗಿಂದ ಇದನ್ನ ಮಾತಾಡೋಣ. ವಿಡಿಯೋ ಹೆಂಗನ್ಸ್ತು? ಏನಪ್ಪ? ಓಕೆ, ಯಲಂಕಾಗೆ ಒಂದು, ಆಂಕರ್ ಅವ್ರಿಗೆ ಒಂದು. ಸೂಪರ್. ಇವಾಗ ನಾನು ಕೇಳಿದ ಕ್ವಶನ್ ಉತ್ತರ ಕೊಡಿ. ವಿಡಿಯೋ ಹೆಂಗೆ ಅನ್ಸ್ತಮ್ಮ? ಅಣ್ಣ ನೀನು ಹಿಂಗೆ ಬಿಟ್ರೆ ಎಲ್ರಿಗೂ ಜೈ ಹೇಳ್ಸ್ಬಿಡ್ತೀವಿ ಇವಾಗ. ಸೊ ಲೆಟ್ಸ್ ಗೋ. ಸೊ ಓಕೆ ಗೈಸ್, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ವಿಡಿಯೋ ನೋಡಿದ್ದೀರಾ? ಸುಲಕ್ಷ್ಮಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಶೇರ್ ಮಾಡಿ, ಕೇರ್ ಮಾಡಿ, ಎಲ್ಲ ಕಡೆದು ಬೇರೆ ಹಾಕ್ಸಿ. ಸೊ ಮಚ್ ಲವ್. ಲೆಟ್ಸ್ ಗೋ ಫಾರ್ ಪರ್ಫಾರ್ಮ್ ಮಾಡೋಣ ಇವಾಗ. ಒಂದು ಸ್ವಲ್ಪ ಚಿಕ್ಕ ಕಾನ್ಸರ್ಟ್ ಮಾಡೋಣ ಇಲ್ಲಿ. ಸೂಪರ್. ಚಿಕ್ಕ ಕಾನ್ಸರ್ಟ್ ಮಾಡೋಣ ಇಲ್ಲಿ. ಎಲ್ಲ ಕಿರ್ಚಿ ಹೇಳಿದ್ರೆ ಬೆಂಗಳೂರಲ್ಲಿ ಮಜಾ. ಆಯ್ತು, ಕಮ್ ಆನ್, ಲೆಟ್ಸ್ ಗೋ. ಫಸ್ಟ್ ಚಾಕ್ನ, ಜೇರ, ಬಳ್ಳಿ, ಗುಡ್ಡ, ಲಿವರ್, ತಿಲ್ಲಿ, ಕೈಮಾ, ಲಿವರ್, ಕಿಡ್ನಿ, ಮಿಕ್ಸಿಂಗ್ ಟೆಲ್ಲಿ. ಓಕೆ, ಲೆಟ್ಸ್ ಗೋ. ವಿ ಮೈಂಡ್ ಸೈಡ್ ಲೆಟ್ಸ್ ಗೋ. ಅವರಿಗೆ ಮಾಲ್ ಕಡೆಯಿಂದ ಗಿಫ್ಟ್ ವೋಚರ್ಸ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಇಲ್ವಾ? ಅವರು ಟೀಮ್ ಅವರು ಗ್ಯಾಲರಿಯಾ ಮಾಲ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಐ ಹೋಪ್ ನಮ್ಮ ಐನಾಕ್ಸ್ ಹೌಸ್ಫುಲ್ ಆಗಲಿ ಅಂತ ಅನ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಹ್ಯಾಪಿ ಬರ್ತ್ಡೇ. ನಮ್ಮ ತಂಡದ ವತಿಯಿಂದ ಥ್ಯಾಂಕ್ ಯು ಫಾರ್ ಗ್ಯಾಲರಿಯಾ ಮಾಲ್ ಆ್ಯಂಡ್ ತಶ್ಮಾ ಟೀಮ್. ಥ್ಯಾಂಕ್ ಯು ಸೊ ಮಚ್. ಕಂಟೆಂಟ್ ಅಂದರೆ ಅದು ಪ್ರತಿಯೊಬ್ಬ ಎಲ್ಲ ಹೆಣ್ಮಕ್ಳಿಗೆ ಅದು ಕಂಟೆಂಟ್ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿ ಆ ಕಂಟೆಂಟಿಗಿರೋ ಪಾತ್ರನ ಹೇಳಿದಾಗ ನನಗೆ ಇನ್ನೂ ನಗು ತಡೆಯೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಅನಂತ್ ಬಂದು ಅದು ಡಾರ್ಲಿಂಗ್, ಅದು ಎಲ್ಲಾದರೂ ಇಟ್ ಈಸ್ ನಮ್ಮಿಬ್ಬರದು, ನಾವಿಬ್ಬರು ಅಣ್ಣ ತಮ್ಮಂದಿರ್ತಾರೆ. ಸೊ ಇದು 1 and this is half. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಐ ಮೀನ್ ಹಿಲೇರಿಯಸ್ ಸಬ್ಜೆಕ್ಟ್. ಸೊ ರಿಯಲಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. ಯಾಕಂದರೆ ನಾವು ತುಂಬ ಹಾಲಿವುಡಲ್ಲೂ ಸಿನಿಮಾ ನೋಡ್ತಾ ಇರ್ತೀವಿ, ಬೇರೆ ವಿಭಿನ್ನ ಕಥೆಗಳು ಆ ಥರ. ಕನ್ನಡದಲ್ಲಿ ಬಂದಾಗ ಇದು ತುಂಬ ಥಾಟ್ ಪ್ರೊವೋಕಿಂಗ್ ಅಥವಾ ತುಂಬ ಮೇಧಾವಿಗಳ ಚಿತ್ರ ಅಥವಾ ವೆರಿ ಬ್ರಿಲಿಯಂಟ್ ಸ್ಕ್ರಿಪ್ಟ್ ಆ ಥರ ಅಲ್ಲ. ಎಲ್ಲರೂ ಕನೆಕ್ಟ್ ಮಾಡ್ತಾರೆ. ಅವರು ಒಂದು ಮೊಟ್ಟೆಯ ಕಥೆ ಅನ್ನೋದನ್ನು ಎಲ್ಲರೂ ಕನೆಕ್ಟ್ ಮಾಡಿಕೊಂಡ್ರು ಅವರವರಿಗೆ. ಆ್ಯಂಡ್ ದೇರ್ ವಾಸ್ ಅ ಲಾಟ್ ಆಫ್ ಹ್ಯೂಮರ್. ಅದೇ ಥರ ಇದರಲ್ಲೂ ಅಷ್ಟೇ ಬಿದ್ದು ನಗ್ತಾರೆ. ದೇರ್ ಇಸ್ ಅ ನೈಸ್ ಮೆಸೇಜ್ ಆಲ್ಸೋ. ಹಾಗಾಗಿ ನನಗೆ ಶ್ರೇಯಸ್ ಅವರು ಈ ಕಥೆ ಅಥವಾ ಕಂಟೆಂಟನ್ನು ಕನ್ವಿನ್ಸ್ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗಲಿಲ್ಲ ಅವರಿಗೆ. ಕಷ್ಟ ಆಗಲಿಲ್ಲ ಅಂತ. ಓಕೆ, ನೀವೇನೋ ಹೆಸರಿಟ್ಟಿದ್ದೀನಿ ಅಂದ್ರು, ಅದು ಸಿನಿಮಾ ಆದ್ಮೇಲೆ ಹೇಳೋದ? ಈಗ ಹೇಳಲ್ಲ. ಅದು ಹೇಳಿದ್ರೆ ನನಗೆ ಅಲ್ಲೇ ಹೊರಗಡೆ ಅಲ್ಲೊಂದು ದೊಡ್ಡದೊಂದು ಪಿಲ್ಲರ್ ಥರ ಇದೆ, ಒಂದು ಗೋಪುರ ಥರ, ಅದರಲ್ಲಿ ನನಗೆ ಸಮಾಧಿ ಮಾಡಿಬಿಡ್ತೇನೆ. ಅದನ್ನು ನಾನು ಸಿನಿಮಾ ರಿಲೀಸ್ ದಿನ ಹೇಳ್ತೀನಿ. ಅವ್ರಿಗೊಂದು ಸೂಪರ್ ಸ್ಟಾರ್ ಅಂತ ಒಂದು ಹೆಸರು ಇಟ್ಟಿದ್ವಿ, ಅದು ನನಗೂ ಪ್ರೊಡ್ಯೂಸರಿಗೆ ಗೊತ್ತು. ಆ ಹೆಸರನ್ನು ಹೇಳ್ತೀವಿ. ಓಕೆ, ಸೂಪರ್. ಈಗ ಯಾವ ಹಾಡಿಗೆ ಪರ್ಫಾರ್ಮ್ ಮಾಡ್ತಿದ್ರು? ಎಲ್ಲ ಯಂಗ್ಸ್ಟರ್ಸ್ ಮಾಡಿದ್ರು. ನಾವೇನೇಳಿದ್ರು ಇನ್ನೂ ಅಂದರೆ ಏನು ಹೇಳೋದು, ನಿಮ್ಗೆಲ್ಲ ಏಜ್ ಇಸ್ ಜಸ್ಟ್ ನಂಬರ್ ಸರ್, ನೀವೇ ಹೇಳ್ತಾ ಇದ್ರಿ. ಓಕೆ, ಐ ವಿಲ್ ಪರ್ಫಾರ್ಮ್ ಒನ್ ಆಫ್ ಮೈ ಸಾಂಗ್ಸ್ ನಾಟ್ ಫ್ರಮ್ ದಿಸ್ ಫಿಲಮ್. ಎಲ್ಲ ಜನರಿಗೆ ಅದು ಗೊತ್ತಿರುತ್ತೆ, ಬಟ್ ಎಲ್ಲರೂ ನನ್ನ ಜೊತೆ ಹಾಡೋದಿದ್ರೆ ಓಕೆ ಖಂಡಿತ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಕ್ಕೆ ಒಪ್ಕೊಂಡು ಇಂಥ ಅದ್ಭುತ
ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂಥ ಮಣಿಕಾಂತ್ ಕದ್ರಿ ಸರ್ಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಗಾಯಕರಾಗಿರುವಂಥ ಶ್ರೀರಾಜ್ ಅವರು, MC ವಿಜಯ್ ಅವರು, ಮತ್ತು ಹೆಸರಾಂತ ಬೇರೆ ಬೇರೆ ಕಲಾವಿದರಿದ್ದಾರೆ. ಯಾಕಂದರೆ ಅವ್ರ ಹೆಸರು ನಮಗೆ ಎತ್ತಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ಇನ್ನು 3 ಸಾಂಗ್ಸ್ ಇದೆ. ಸೊ ಅದನ್ನು ಲಾಂಚ್ ಮಾಡಬೇಕು. ಸೊ ಆ ಡೇಟ್ಸ್ ಕೂಡ ನಮ್ಮ ಸುಲಕ್ಷ್ಮಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ರಿವೀಲ್ ಮಾಡ್ತೀವಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರಿಂದ ಇಡೀ ಕರ್ನಾಟಕ ಜನತೆಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಇದರಲ್ಲಿ ಈ ಸಿನಿಮಾದಲ್ಲಿ ನನ್ನ ಜೊತೆ ಕೈ ಜೋಡಿಸಿ ನನ್ನ ಪ್ರೊಡ್ಯೂಸರ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಅವರೆಲ್ಲರೂ ನಮ್ಮ ಅಂದರೆ 5 pillars ಆಫ್ ಅವರ್ ಟೀಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಹಿಪ್ಪರ ಪ್ರಸಾದ್, ಅರ್ಪಿತ್ ನಾರಾಯಣ್, ಶ್ರೇಯಸ್ ಸೂರಿ, ಸಂತೋಷ್ ಮತ್ತು ಮಣಿಕಾಂತ್ ಕದ್ರಿ. ಈ ಸಿನಿಮಾದಲ್ಲಿ ಏನಪ್ಪ ಹೊಸದಿದೆ? 1.5 ಬಿಡುಗರು ಎಲ್ಲ ಸಿನಿಮಾ ಥರ ಅದು ಬಂತು, ಇದು ಹೋಯ್ತು, ಇನ್ನೊಂದು ಮತ್ತೊಂದು ಅಂತ ಅನ್ಕೊತಾ ಇದ್ದೀರಾ? ಈ ಸಿನಿಮಾ ಇಡೀ ಕನ್ನಡ ಮತ್ತು ಇಡೀ ಕರ್ನಾಟಕದಲ್ಲಿ ಈ ಸಿನಿಮಾ ಒಂದು ಹೊಸ ಚರಿತ್ರೆ ಸೃಷ್ಟಿ ಮಾಡುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ನಾವು ಅಷ್ಟು ಅದ್ಭುತವಾಗಿ ಸಾಂಗ್ಸ್ ಆಗಿರ್ಬೋದು, ಚಿತ್ರೀಕರಣ ಆಗಿರ್ಬೋದು, ಮತ್ತು ಲೊಕೇಶನ್ಸ್ ಆಗಿರ್ಬೋದು, ಮತ್ತು ನಾವು ಏನೊಂದು ಕಂಟೆಂಟ್ ಹೇಳೋಕ್ಕೆ ಹೊರಟಿದ್ದೀವಲ್ಲ ಈ ಸಿನಿಮಾದಲ್ಲಿ, ಆ ಕಂಟೆಂಟಿಂದ ಇಡೀ ದೇಶನೇ ಬದಲಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲ ಇಲ್ಲಿ ಸೇರಿದ್ದೀರಾ, ತುಂಬ ಧನ್ಯವಾದಗಳು. ಇದೇ ಥರ ನಮ್ಮ 1.5 ಸಿನಿಮಾ ರಿಲೀಸ್ಗೆ ಕಾಯ್ತಾ ಇರಿ. ಆ್ಯಂಡ್ ಇಲ್ಲಿ ಬಂದು ನಮ್ಗೆ ಸೇರಿ ಇಷ್ಟೆಲ್ಲ ನಮಗೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ರವಿ ಜಮಖಂಡಿ ಅವರು ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಧನ್ಯವಾದಗಳು. ಓಕೆ, ಮಾಡಲಿಲ್ಲ. ಸೊ ಇವಾಗ ಸರ್ಗೋಸ್ಕರ ಅದಕ್ಕೋಸ್ಕರ ಒಂದೇ ಒಂದು ಲೈನ್ ಅಷ್ಟೇ. ಸೊ ಸ್ಟಾರ್ಟ್ ಮಾಡಿ ಸ್ವಲ್ಪ. ಇದು ನನಗೆ ಆಡಿಷನ್, ನಾನು ಅವರಿಗೆ ಆಡಿಷನ್ ಕೊಡ್ತೇನೆ. ಹಾಡ ಮೇಡಮ್, ಯಾವ ಹಾಡ? ಅವರ ಅದು ನನಗೆ ಹೇಳ್ತಾ ಇದ್ದಾರೆ, ಅಲೆ ಮಾತ್ರ ಹಾಡಬೇಕು. ಅಲೆ 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 ಅಲೆಯೋ, ಎಲೆ ಅಲೆ 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 ಅಲೆಯೋ, ಮಳೆ 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 ಮಳೆಯೋ, ಹುಡುಗದ ಮಳೆ 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 ಮಳೆಯೋ. Thank you all.